ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ರೈಡಲ್ ಆಗಿ ಗ್ರ್ಯಾಂಡಾಗಿ ಕಾಣೋ ಅಂಥ ಒಂದು ಕ್ರೋಶಾ ಡಿಸೈನು ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ನಾನು ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ನಾಟ್ ಹಾಕ್ಕೊಂಡು ನೀಡಲ್ ನಂಬರು 9 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು 1-2 ಟೈಮ್ಸು ಲಾಕ್ ಮಾಡ್ಕೊಬೇಕು. ಸ್ಯಾರಿಗೆ ಯಾವುದೇ ಕ್ರೋಶಾ ಡಿಸೈನ್ಗೂ ಸ್ಟಾರ್ಟಿಂಗ್ ನಾವು ಇಲ್ಲಿ 2 ಟೈಮ್ಸು ಲಾಕ್ ಮಾಡ್ಕೊಬೇಕು, ಅವಾಗ ಬಿಚ್ಕೊಳ್ಳೋಲ್ಲ. ಇವಾಗ 2 ಟೈಮ್ಸ್ ಲಾಕ್ ಆಗಿದೆ. ಇಲ್ಲಿಂದ 1 2 3 4 5 ಚೈನ್ ಹಾಕಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇದು ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ 1 2 3 4 5 6 7 ಚೈನ್ ಇಟ್ಕೊಂಡು 7 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದರಿಂದ ಒಂದು 2 ಪಾಯಿಂಟ್ ಈ ರೀತಿ ಶೇಪ್ ಬರೋ ಹಂಗೆ ನೋಡಿಕೊಂಡು ಒಳಗಡೆಗೆ ಲಾಕ್ ಮಾಡ್ಕೊಬೇಕು. ಯಾಕಂದರೆ ಇಲ್ಲಿ ಆರ್ಚ್ ಬರುತ್ತೆ, ಹಾಗಾಗಿ ನಾನು ಒಂದು 2 ಪಾಯಿಂಟು ಒಳಗಡೆಗೆ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿಂದ 1 2 3 4 5 ಚೈನ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. 7 ಚೈನ್ನ ಒಳಗಡೆಗೆ 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊತಾ ಬರಬೇಕು. ಫಸ್ಟ್ ಸ್ಟೆಪ್ಪು 3 4 5 6 7 ಫಸ್ಟ್ ಸ್ಟೆಪ್ ಇಷ್ಟೇನೇ, ತುಂಬ ಈಸಿ ಇದೆ. 1 2 3 4 5 ಇದೇ ರೀತಿ 5 ಚೈನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. 7 ಚೈನು 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಬೇಕು. ಮತ್ತು 5 ಚೈನು ಮತ್ತು 7 ಚೈನು ಇದೇ ರೀತಿ ಸ್ಯಾರಿ ಫುಲ್ಲು ಫಸ್ಟ್ ಸ್ಟೆಪ್ ಹಾಕ್ಕೊಂಡು ಹೋಗಬೇಕು. ಓಕೆ, ಇವಾಗ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಹಾಕ್ತಾಯಿದ್ದೀನಿ. ಸೇಮ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಾವಿಲ್ಲಿ ಲಾಕ್ ಮಾಡಿದ್ವಲ್ಲ, ಇಲ್ಲೇ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಹಾಕಿದ್ವಲ್ಲ, ಇಲ್ಲಿ 1-2 ಟೈಮ್ಸು ಸಿಂಗಲ್ ಕ್ರೋಶೋ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕು. ಈ ರೀತಿ 2 ಟೈಮ್ಸ್ ಸಿಂಗಲ್ ಕ್ರೋಶೋ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ 7 ಚೈನ್ ಹಾಕಿದ್ವಲ್ಲ, ಇಲ್ಲಿ ನಾವು ಡಬಲ್ ಕ್ರೋಶೋ ಮಾಡಬೇಕು. 2ಕ್ಕೆ 1 2ಕ್ಕೆ 1 ಮತ್ತು 2 ಟೈಮ್ಸ್ ಆಯಿತು. ಇದೇ ರೀತಿ 12 ಟೈಮ್ಸು ಡಬಲ್ ಕ್ರೋಶೋ ಮಾಡ್ಕೊಬೇಕು. ಇದು ಲೆಂತು ನಾವು ಡಬಲ್ ಕ್ರೋಶೋದು ಜಾಸ್ತಿ ಲೆಂತ್ ತಗೊಳ್ಳೋದು ಬೇಡ, ಶಾರ್ಟಾಗೆ ಮಾಡ್ಕೊಳ್ಳೋಣ. ಡಿಸೈನು ತುಂಬ ಈಸಿ ಇದೆ, ಮತ್ತು ವರ್ಕ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಯಾಕಂದರೆ ಆರ್ಚು ಜಾಸ್ತಿ ಬರುತ್ತೆ, ಕುಚ್ಚು ಜಾಸ್ತಿ ಬರುತ್ತೆ. ಡಿಸೈನ್ ಮಾತ್ರ ಈಸಿ ಇದೆ ಹಾಕೋದಕ್ಕೆ. One, 2, 3, 4, 5, 6, 7, 8, 9, 10, 11, 12. ಓಕೆ, ಇವಾಗ ಒಂದು ಸಲ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 11 12 ಡಬಲ್ ಕ್ರೋಶೋ ಆಗಿದೆ.
12 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 4 ಚೈನ್ ಹಾಕಿದ್ವಲ್ಲ, ಸಾರಿ 5 ಚೈನು, ಅಲ್ಲಿ ಒಂದು ಸಲ 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಮತ್ತು ಅಲ್ಲಿಂದ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ 7 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಇದೇ ರೀತಿ ಹಾಕೊಂಡು ಹೋಗಬೇಕು. ಇವಾಗ ಸೆಕೆಂಡ್ ಸ್ಟೆಪ್ಪು ಫಿನಿಷ್ ಆಗುತ್ತೆ. ಈ ರೀತಿ ಫಿನಿಷ್ ಮಾಡಿಕೊಂಡ್ರೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಿಗೆ ಈ ಡಿಸೈನು ಮುಗಿದೋಗುತ್ತೆ. ಆಮೇಲೆ ಕುಚ್ಚು ಹಾಕ್ಕೊಬೇಕು. ನಾನು ಫೈನಲಾಗಿ ಫುಲ್ ಹಾಕಿಬಿಟ್ಟು ನೆಕ್ಸ್ಟ್ ಥರ್ಡ್ ಸ್ಟೆಪ್ ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆ, ಸೆಕೆಂಡ್ ಸ್ಟೆಪ್ಪು ಇಷ್ಟೇ. ಈ ರೀತಿ ಆರ್ಚನ್ನು ಹಾಕ್ಕೊಂಡು ಹೋಗಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಫಿನಿಷ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾನಿಲ್ಲಿ ಲಾಸ್ಟ್ ಸ್ಟೆಪ್ಪನ್ನು ಹಾಕೊತಾ ಇದ್ದೀನಿ. ನಾನಿಲ್ಲಿ ಥ್ರೆಡ್ ಕಲರು ಚೇಂಜ್ ಮಾಡ್ಕೊಂಡಿದ್ದೀನಿ. ಪಲ್ಲು ಕಲರ್ ಥ್ರೆಡನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಸಿಂಗಲ್ ಚೈನಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದು ಲಾಕ್ ಮಾಡ್ಕೊಬೇಕು. 2 ಟೈಮ್ಸು ಲಾಕ್ ಆದಮೇಲೆ ಈ ರೀತಿ ನೀಡಲ್ನ ಈಚೆ ತೆಗೆದುಬಿಟ್ಟು ನಾನಿಲ್ಲಿ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ಮಾಲ್ ಸೈಜ್ ಬೀಡ್ಸು. ನೀವು ಒಂದೊಂದೇ ಬೇಕಾದರೂ ಈ ರೀತಿ ನೀಡಲ್ಗೆ ಹಾಕೊಬೋದು. ಇಲ್ಲ ಒಂದೇ ಸಲ ಆಗುತ್ತೆ ಅಂದರೆ ಒಂದೇ ಸಲ 4 ಬೀಡ್ಸನ್ನು ಒಂದೇ ಸಲ ಹಾಕ್ಕೊಂಡು ಈ ರೀತಿ ಒಂದೊಂದಾಗಿ ಹಾಕೊಬೋದು. ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಏನು ಕಾಣಿಸ್ತಾ ಇದೆ, ಈ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಈಚೆ ತೆಗೆದುಬಿಟ್ಟು ಲಾಕ್ ಮಾಡಬೇಕು ಡೈರೆಕ್ಟಾಗಿ. ಮತ್ತು ಒಂದು ಬೀಡ್ಸ್ನ ಮುಂದೆ ತಳ್ಕೊಬೇಕು. ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ ಕಾಣಿಸುತ್ತಲ್ವ, ಇಲ್ಲಿ ಡಬಲ್ ಕ್ರೋಶ ಮೇಲ್ಗಡೆ ಇರುತ್ತಲ್ವ ಗ್ಯಾಪು, ಆ ಗ್ಯಾಪ್ ಹೋಲಲ್ಲಿ ಈ ರೀತಿ ಬಿಡ್ಸನ್ನು ಹಾಕ್ಕೊಂಡು ಹೋಗಬೇಕು. ಒಂದು ಬೀಡ್ ಹಾಕಬೇಕು ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಇದೇ ರೀತಿ 4 ಬೀಡ್ಸನ್ನು ಹಾಕ್ಕೊಬೇಕು. ಇವಾಗ ನಾನಿಲ್ಲಿ 4 ಬೀಡ್ಸನ್ನು ಹಾಕಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಕುಚ್ಚು ಬರುತ್ತೆ. 1 2 3 ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಹೋಲ್ ಗ್ಯಾಪನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಇಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ನೀಡಲ್ನ ಈಚೆ ತೆಗೆದು ಮತ್ತೆ ಬೀಡ್ಸನ್ನು ಹಾಕ್ಕೊತೀನಿ. ಬೀಡ್ಸನ್ನು ಮುಂದೆ ತಳ್ಕೊಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಈ ರೀತಿ ಲಾಕ್ ಮಾಡಬೇಕು, ಸಿಂಗಲ್ ಲಾಕು. ಮತ್ತು ಒಂದು ಬೀಡ್ಸನ್ನು ಈ ರೀತಿ ಮುಂದೆ ತಳ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ನೀಡಲ್ನ ಈಚೆ ತೆಗೆದು ಸಿಂಗಲ್ ಲಾಕ್ ಮತ್ತು ಒಂದು ಬೀಡು, ಇದೇ ರೀತಿ ಬರುತ್ತೆ ಡಿಸೈನು. ನೆಕ್ಸ್ಟು ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ವಲ್ಲ, ಅದೆರಡರ ಸೆಂಟ್ರಲ್ಲಿ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೊಬೇಕು. ಡೈರೆಕ್ಟು ಹೋಗಿ
ಮತ್ತು ಅದರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಇನ್ನೊಂದು ಸಲ ಸಿಂಗಲ್ ಲಾಕ್ ಮಾಡ್ಕೊಬೇಕು ಮತ್ತು ಇಲ್ಲಿಂದ ಬಿಡ್ಸ್ ಹಾಕ್ಕೊಬೇಕು. ಪ್ರತಿ ಹೋಲ್ ಗ್ಯಾಪ್ಗೂ ಇದೇ ರೀತಿ ಬೀಡ್ಸ್ ಹಾಕ್ಕೊಂಡು 4 ಬೀಡ್ಸ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಬೇಕು. 1 2 3 ಸಿಂಗಲ್ ಚೈನ್, ಒಂದು ಹೋಲ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಬೀಡ್ಸ್ ಹಾಕ್ಕೊಬೇಕು. ಬೀಡ್ ಹಾಕಿ ಬೀಡ್ ಲಾಕ್. ಬೀಡ್ ಹಾಕಿ ಬೀಡ್ ಲಾಕ್. ಮತ್ತು ಒಂದು ಬೀಡು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಡೈರೆಕ್ಟ್ ನೀಡಲ್ ಹಾಕಿ ಒಂದು ಲಾಕ್ ಮಾಡ್ಕೋಬೇಕು. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಓಕೆ, 4 ಬೀಡ್ಸ್ ಆಗಿದೆ. ಇವಾಗ ಇಲ್ಲಿ ನಾವು 2 ಸಲ ಲಾಕ್ ಮಾಡಿದ್ವಲ್ಲ 5 ಚೈನ್ ಗ್ಯಾಪಲ್ಲಿ, ಅದೆರಡರ ಸೆಂಟ್ರಲ್ಲಿ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಒಂದು ಲಾಕ್ ಮಾಡಿ ಅಲ್ಲಿಂದ ಬಿಡ್ಸಾಕೊಬೇಕು. ಓಕೆ, ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಫೈನಲಾಗಿ ಇಲ್ಲಿ ಕುಚ್ಚಾಕ್ಬಿಟ್ಟು ನಾನು ಫೈನಲ್ ಲುಕ್ಕು ಯಾವ ರೀತಿ ಬರುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ. ಸ್ಯಾರಿ ಫುಲ್ ಫಿನಿಶ್ ಮಾಡಿಕೊಂಡು ಓಕೆ, ಇವಾಗ ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿದೆ. ನಾನು ಕುಚ್ಚೆಲ್ಲ ಹಾಕಿ ಕುಚ್ಚಿಗೆ ನಾನು 90 ರೌಂಡ್ ತೊಗೊಂಡು ಅದನ್ನು ಡಬಲ್ ಮಾಡಿಕೊಂಡು ಕುಚ್ಚು ಹಾಕಿದ್ದೀನಿ. ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಚಾರ್ಜು 700 ಚಾರ್ಜ್ ಮಾಡ್ಬೋದು, 600 to 700. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.